ಹೆಲೋ ಡಿಯರ್ ಫೋಕ್ಸ್, ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ನಾನಿವತ್ತು ನಿಮಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಫ್ರೈಡ್ ಬೆಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಮೊದಲಿಗೆ ಬೆಂಡೆಕಾಯಿಯನ್ನು ತೊಳೆದು ಚೆಂದ ಒರೆಸಿಟ್ಕೋಬೇಕು. ನಂತರ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೀವು ಕಟ್ ಮಾಡುವಾಗಲೇ ಬೆಂಡೆಕಾಯಿಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಬೆಂಡೆಕಾಯಿಯಲ್ಲಿ ಹುಳುಗಳು ಜಾಸ್ತಿ ಇರುತ್ತೆ. ಈಗ ಫ್ರೈ ಮಾಡೋಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಟು ಅದರಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿಯನ್ನು ಸೇರಿಸಿ 1-2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಹೀಗೆ ಕೈ ಆಡಿಸ್ಕೊತಾ ಇದ್ದೀನಿ. ನಾನು ಇದಕ್ಕೆ ಖಾರಕ್ಕೆ 4 ಹಸಿಮೆಣಸಿನ್ಕಾಯಿಯನ್ನು ಉಪಯೋಗಿಸಿದ್ದೀನಿ. ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇಲ್ಲ. ಬೆಂಡೆಕಾಯಿ ಜೊತೆಗೇ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಕೈ ಆಡಿಸ್ಕೊಂಡು ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಕವರ್ ಮಾಡಿ ಬೇಯಿಸ್ಕೋಬೇಕು. ಇದನ್ನು ನಾವು ಮಧ್ಯೆ ಹೀಗೆ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಬೆಂಡೆಕಾಯಿ ಸೀದೋಗೋ ಚಾನ್ಸಸ್ ಇರುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಕೈ ಆಡಿಸಿ ಒಂದು 5 ನಿಮಿಷ ಇದನ್ನು ಲಿಡ್ ಕವರ್ ಮಾಡಿ ಫ್ರೈ ಮಾಡ್ಕೋಬೇಕು. ನಾವು ಒಂದು 90% ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಚಟ್ನಿ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ಇದರಲ್ಲಿ ಲೋಳೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಚಟ್ನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದಿಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹುರಿದಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಟ್ಟಿಟ್ಕೊತಾ ಇದ್ದೀನಿ. ನಿಮಗೆ ಕುಟ್ಟೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಸಣ್ಣ ಮಿಕ್ಸಿ ಜಾರಲ್ಲಿ 1-2 ಪಲ್ಸ್ ಮಾಡಿದರೆ ಸಾಕು. ತರಿಯಾಗಿ ಫೈನಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ನೋಡಿ, ಇದು ಸಣ್ಣಗೆ ಕೂಡ ನಾವು ಕುಟ್ಟೋ ಅವಶ್ಯಕತೆ ಇಲ್ಲ. ಇದು ತರಿಯಾಗಿಯೇ ಇದ್ರೇ ರುಚಿ ಕೊಡೋದು. ನಾವಿದನ್ನು ಬೆಂಡೆಕಾಯಿ ಜೊತೆನೇ ಮಿಕ್ಸ್ ಮಾಡಿಕೊಂಡು ಕುಟ್ಕೊತಾ ಇಲ್ಲ ಅಥವಾ ರುಬ್ಕೊತಾ ಇಲ್ಲ. ಹಂಗೆ ಮಾಡಿದರೆ ಚೆನ್ನಾಗಾಗೋದಿಲ್ಲ. ಈಗ ಇದನ್ನು ನಾನು ಫೈನ್ ರುಬ್ಬಿದ್ದೀನಿ. ಇದನ್ನು ಬೆಂಡೆಕಾಯಿ ಜೊತೆ ಸೇರಿಸ್ಕೊಂಡು ಹೀಗೆ ಕುಟ್ಟಿ ಸಣ್ಣಗೆ ಮಾಡ್ಕೋಬೇಕು. ನೀವು ತುಂಬ ಸಣ್ಣಗೆ ಮಿಕ್ಸಿಯಲ್ಲಿ ಮಾಡಿದ್ರಿ ಅಂದರೂ ಕೂಡ ಚಟ್ನಿ ಅಂಥ ರುಚಿ ಅನಿಸೋದಿಲ್ಲ. ಹೀಗೆ ತರಿಯಾಗಿ ಇದ್ರೇ ಅದು ನಮಗೆ ರುಚಿ ಅನಿಸೋದು. ಬಾಯಿಗೆ ನಮಗೆ ಬೆಂಡೆಕಾಯಿ ಆ ಪೀಸಸ್ ಸಿಗ್ತಾ ಇರಬೇಕು, ಅವಾಗೇ ಒಂದು ರುಚಿ ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನಗೆ ಅನಿಸೋದು. ನೋಡಿ, ಇಷ್ಟು ಕುಟ್ಕೊಂಡ್ರೆ ಸಾಕು. ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ, ಖಂಡಿತ ಲೈಕ್ ಮಾಡ್ತೀರಾ. ನಾನು ನಿಮ್ಗೊಂದು ಟಿಪ್ ಕೊಡ್ತೀನಿ. ಬೆಂಡೆಕಾಯಿನ ಫ್ರೈ ಮಾಡುವಾಗ ಯೂಶ್ವಲಿ ಅರಿಶಿನ ಹಾಕೋದಿಲ್ಲ, ಬಟ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಯಾಕಂದರೆ ಅರಿಶಿನ ಬೆಂಡೆಕಾಯಿಯಲ್ಲಿರುವಂತಹ ಲೋಳೆ ಅಂಶ ಕಡಿಮೆ ಆಗೋಕ್ಕೆ ಸಹಾಯ ಮಾಡುತ್ತೆ. ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಅಭಿಪ್ರಾಯ ತಿಳಿಸಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳಿ, ಖಂಡಿತ ಟ್ರೈ ಮಾಡ್ತೀನಿ.